ನೋಡ್ರಿ ಇವರ ಕುಪ್ಸ ಮಾಡ್ಕೋರು ಇವರು ಅಟೆಂಡ್ ಆಗೋ ಇವ್ರ ಸಾಡಿ ರೆಡಿ ಮಾಡತ್ತಾರು. ಇವ್ರು ರೆಡಿ ಆಗಬೇಕಾಯ್ತು ಆದರೆ ಇವ್ರು ರೆಡಿ ಆಗತ್ತಾರ. ಇನ್ನು 3 ದಿವಸ ಐತಿ ಖರೆ ಇವತ್ತ ರೆಡಿ ಆಗತ್ತಾರು. ಏನು ಮಾಡೋದ್ರಿ? ಇದಕ್ಕೆ ರೆಡಿ ಮಾಡ್ಕೊಳತ್ತೀನಂದ್ರೆ ರೀ ನಂದು ಎಕ್ಸಾಮ್ಸ್ ಅದಾವ್ರಿ. ಇಕ್ಕಿದ ಕುಪ್ಸ ಆದ ನೆಕ್ಸ್ಟ್ ದಿನ ನಂದು ಬೋರ್ಡ್ ಎಕ್ಸಾಮ್ CS ಎಕ್ಸಾಮ್ ಐತಿ. ನಾ ಓದ್ಬೇಕ್ರಿ ಒಂಚೂರು, ಅದಕ್ಕೆ ಒಂಚೂರು ಜಲ್ದಿನ ಪ್ರಿಪೇರ್ ಮಾಡತ್ತೀನಿ. 3 ದಿವಸ ಮೊದಲು ರೀ. ಇನ್ನು ನನ್ನ ಸೀರೆನ ಫಿಕ್ಸ್ ಇಲ್ಲ, ನಾನು ರೆಡಿ ಆಗಿಲ್ಲ. ಇನ್ನು ಯಾವ ಸೀರೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಸಮ್ಮು ನೋಡ್ರಿ ಆಲ್ರೆಡಿ ಸೀರೆ ಎಲ್ಲ ಪಿನ್ ಮಾಡಿಸ್ಕೊಳತ್ತ. ಇನ್ನು ಇವತ್ತು ಯಾವಾರ ಇವತ್ತು ಗುರುವಾರ, ನನ್ನ ಫಂಕ್ಷನ್ ಇರೋದು ರವಿವಾರ. ಇನ್ನು 4 ದಿನ ಪೈಲ ನಮ್ಮ ಸಮ್ಮು ರೆಡಿ ಆಗತ್ತಾಳ್ರಿ. ಇನ್ನಕ್ಕೆ ಮದುವೆಗೆ ಹೆಂಗೆ ರೆಡಿ ಹಾಕ್ಯಾಳ ಏನೋ 1 ವರ್ಷ ಮೊದಲು ರೆಡಿ ಇರ್ತಾ ಜಲ್ದಿ ಅಂತೂ ರೆಡಿ ಇರ್ತೀವಿ. ಮ್ಯಾಲೆ ಹಿಡಿ, ಕೈ ಮ್ಯಾಲೆ ಮಾಡಿ. ನೋಡ್ರಿ ಒಂದು ಸಾಡಿ ಉಳಿಸ್ಬೇಕಂದ್ರೆ ಇಷ್ಟು ರೆಡಿ ಆಗ್ಬೇಕ್ರಿ. ನಾ ಅಂತೂ ಹೇಳ್ತೀನಿ ರೀ, ಮಸ್ತ್ ಸಿಂಪಲ್ ಡ್ರೆಸ್ ಹಾಕೋತೀನಿ. ನನ್ನ ಔಟ್ಫಿಟ್ ಹೆಂಗಿರ್ತೈತೆ ಅಂತ ಹೇಳಿ ನೀವು ನೋಡುವಂತ್ರಿ. ಅವತ್ತು ಫೋಟೋ ಹಾಕಾಳ ಮಂಟಿ ಈಕೆ ನೋಡ್ರಿದ ಬೆಡ್ಸುಂಟಿ ಸಮೃದ್ಧಿ. ನಂದು ತಯಾರಿ ಮಾಡೋದಲ್ಲ, ಇವ್ರದ್ದು ತಯಾರಿ ಮಾಡ್ಬೇಕ್ರಿ. ಮತ್ತು ಅಂಟಿರಿ ಮಗಳ್ರಿ, ನಾ ಆಕಿನ ಕುಪ್ಸಕ್ಕೆ ನಾ ರೆಡಿ ಆಗಿನಂದ್ರೆ ಯಾರು ರೆಡಿ ಆಗ್ಬೇಕಲ್ರಿ? ಇವ್ರು ಕುಬ್ಸಕ್ಕೆ ಕೆಲಸ ಹಚ್ಚಿಚಾರ ಅಂತ ಹೇಳಿ ಸೀರೆ ಇಟ್ಕೊಂಡಿಲ್ಲ ಹ್ಞೂ ನೀಡ ಕೆಲಸ ಹಚ್ತಾರಲ್ಲ. ಇಲ್ಲ ಮಾಡ್ತೀನಿ ಕೆಲಸ. ನೋಡ್ರಿ ನೀವ ಪ್ರೂಫ್ ಅದೇರಿ. ನೋಡ್ರಿ ನಮ್ಮಂಟೆ ಎಷ್ಟು ಕಷ್ಟಪಡತ್ತ ಈ ಮುದುಕಿನ ಡ್ರೆಸ್ ರೆಡಿ ಮಾಡಕ್ಕೆ. ರೆಡಿ ಮಾಡ್ತೀನಿ ನಮ್ಮ ಮದ್ವೆನ ಆಗೋಲ್ಲ. ಹಂಗಂದ್ರೆ ಫಸ್ಟ್ ನೋಡ್ರಿ ಇಲ್ಲೇ ಪ್ಲೇಟ್ಸ್ ರೆಡಿ ಆಗ್ಯಾವು. ಇದು ಪಲ್ಲು ರೆಡಿ ಆಗತೈತಿ. ಇದು ಹೆಂಗೆ ಬಂದೈತಿ ಪಲ್ಲು ನಂಗೆ ಅದಂತೂ ತಿಳಿಯತ್ತಿಲ್ಲ. ನೋಡ್ರಿ ಪಾಪ ಹುಡುಗಿಗೆ ಎಷ್ಟು ಟೆನ್ಷನ್ ಐತಿ. ಸಾಡಿ ಒಂದು ದಿವ್ಸಕ್ಕೆ ಸಾಡಿ ಉಟ್ಕೋತ. ಅಲ್ಲಿ ಹೊರಗೆ ರಾಯಲ್ ಎನ್ಫೀಲ್ಡ್ ಅಡ್ಡಾಡತೈತಿ ರೀ. ನಂದು ಎಷ್ಟು ಚಂದ ರೆಡಿ ನಾ ಮಾಡ್ಕೊತೀನೋ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಮಾಡೋದು ದೊಡ್ಡ ಮಂದಿ ರೀ ಇವ್ರು. ಬಂಗಾರ ಸಾಡಿ ಉಡತ್ತಾರ್ರಿ. ಇದು ಹೊರಗೆ ಹೋಗಿತ್ತಂತ ಇದು ಅದ ನಡೀತೈತಿ. ಇದಲ್ಲೋ ಗೊತ್ತೈತಿ ಎಲ್ಲ ಮದುವೆ ಮೇಲೆ ತಾನೇ ಕಲಿಸ್ತೈತಿ. ಸೀರೆ ಉಡುದು ಮುಚ್ಚುದು ಏನು ಗೊತ್ತಿರ್ತೀವಿ ನಮಗೂ. ಹಂಗಾರೆ ತಗೋ. ನೋಡ್ರಿ ಈ ಸಾಡಿ ಪ್ಲೇಟಿಂಗ್ ಎಲ್ಲ ಮುಗಿಸಿದ್ರು. ಅವ್ರೇನು ಮಾಡತ್ತಾರ ನೋಡೋಣ ಬರ್ರಿ. ಇವರು ಏನು ತೋರ್ಸತ್ತೀರಿ ನೀವು? ಪೋಸಸ್ ತೋರ್ಸತ್ತಾರ ನೋಡ್ರಿ. ಫೋಟೋಶೂಟ್ ಪೋಸಸ್. ಇವ್ರು ನೋಡ್ರಿ ಮಾಮ್ ಟು ಬಿ. ಇವ್ರು ನೋಡ್ರಿ ಎಲ್ಡರ್ ಸಿಸ್ಟರ್ ಟು ಬಿ. ನಾ ನೋಡ್ರಿ ಎಲ್ಡರ್ ಸಿಸ್ಟರ್ ಟು ಬಿ. ಮಸ್ತ್ ಫೋಟೋಶೂಟ್ ಆಗ್ಬೇಕು ಅವತ್ತು. ನಾವು ಹೆಂಗೆ ಪ್ಲ್ಯಾನ್ ಮಾಡ್ಯಾವಲ್ಲ ಆಗತ್ತರ. ಚೇರಿ ಇದು ಚೇರ್ ನಾನು ಹೇಳಿದ್ನಲ್ಲ ಸಂಪರ್ಕ ಅದು ಇದು ಕೈ ಮಣಿದು ಗೊತ್ತಿಲ್ಲ. ಇಲ್ಲೇನವ್ರಿ ಅಂಟಿನ ಕುಂದರ್ಸಿ ಆಕೀಗ ಉಡಿ ತುಂಬ್ತಾರ. ಇಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿರ್ತೈತಿ. ಪ್ರಿಪ್ರೇಷನ್ ಹೆಂಗೈತಿ? ಇನ್ನು ಏನೂ ಪ್ರಿಪ್ರೇಷನ್ ಇಲ್ಲ. ಇವತ್ತು ಗುರುವಾರ ಎಲ್ಲ, ನಾಳಿಂದ ಸ್ಟಾರ್ಟ್ ಪ್ರಿಪ್ರೇಷನ್. ಮತ್ತು ಚಿಕ್ಕಪ್ಪ ಅದು ಯಾವಾಗ ಬರೋರು? ಚಿಕ್ಕಪ್ಪ ಸ್ಯಾಟರ್ಡೇ ಮಾರ್ನಿಂಗ್ ಬರ್ತಾರು. ಅಷ್ಟರೊಳಗೆ ಎಲ್ಲ ತಯಾರಿ ಆಗಿರಬೇಕು. ತಯಾರು ಮಾಡ್ಕೊಂಡಿರ್ತೀವಿ. ಸಂಡೇನ ಫಂಕ್ಷನ್. ಹೌದಾ? ಸಂಡೇನ ಫಂಕ್ಷನ್ ಐತಿ. ಮತ್ತು ನಿಮ್ಮದು ರೆಡಿ ಆಗೋದದು ಸಾಮಾನು?
ರೆಡಿ ಆಲ್ಮೋಸ್ಟ್ 100ದಾಗ ಒಂದು 30% ಅಷ್ಟೇ ಒಂದು ಸ್ವಲ್ಪ ತೊಗೊಂಡ್ಬಂದೀವಿ. ಇನ್ನೂ 70% ಎಲ್ಲ ಹಂಗೆ ಪೆಂಡಿಂಗ್ ಐತಿ. ಸೊ ಇನ್ನು ಇನ್ನು ಸಾಡಿ ಎಲ್ಲ ಇನ್ನು ತಯಾರಿ ಮಾಡ್ಕೋಬೇಕಾ. ಪಾರ್ಲರ್ಗಂತೂ ಹೋಗೋದಲ್ಲ ಅಂತ ಹೇಳಿದಾರು. ಸೊ ಮುಖ ಎಲ್ಲ ಒಂದೊಂದು ಥರ ಆಗೈತಿ. ಬಟ್ ಮನ್ಯಾಗ ರೆಡಿ ಆಗೋದೈತಿ. ಮೇಕಪ್ ಅಷ್ಟೇ ಮಾಡಿಸ್ಕೋದು, ಬಟ್ ಪಾರ್ಲರ್ಗೆಲ್ಲ ಹೋಗೋದಿಲ್ಲ, ಕಳ್ಸಂಗಿಲ್ಲ ಅಂತ ಹೇಳಿದಾರು. ನೋಡಬೇಕು. ಅದರ ಪ್ರೆಗ್ನೆಂಟ್ ಇದ್ದಾಗ ಏನು ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ಮೇಕಪ್ ಆಗ್ಬೋದಷ್ಟೆ. ಸೊ ಹಿಂಗಾಗಿ ಪಾರ್ಲರ್ಗೆ ಹೊಂಟಿಲ್ಲ. ಪಾರ್ಲರ್ ಕ್ಯಾನ್ಸಲ್ ಆಗೈತಿ. ಆದರೆ ಬಟ್ ಮೆಹಂದಿ ತೆಗೆಸ್ಕೊಳಕತ್ತೀನಿ. ಮದ್ವೆ ಒಳಗೆ ಲಾಸ್ಟ್ ತೆಗೆಸ್ಕೊಂಡಿದ್ದು ಕೈ ತುಂಬ 2 ಕೈಗೆ ಕಾಲ್ಗೆ. ಸೊ ಈಗ ಭಾಳ ದಿನ ಆಯ್ತಲ್ಲ, ಕುಬ್ಸಕ್ಕೆ ತೆಗೆಸ್ಕೋಬೇಕಂತ ಪ್ಲ್ಯಾನ್ ಐತಿ. ಬಟ್ ಹೆಂಗೆ ತೆಗೆಸುತ್ತೇನು ಗೊತ್ತಿಲ್ಲ. ಚೆಂದಂಗೆ ತೆಗೆಸ್ಕೋಬೇಕು. ಮಸ್ತ್ ತೆಗ್ಸಿಂತ ಹೊರಗೆ ಹೋಗಕ್ಕೆ ಫೈನಲಿ ನಾನು ರೆಡಿ ಆಗಕತ್ತೀನಿ. ಇನ್ನೂ ಅಕ್ಕ ಬರಬೇಕು ನೋಡ್ರಿ. ನಮ್ಮ ಅಕ್ಕ ಈಗ ಬಂದಾಳ. ಇನ್ನು ಹೋಗಿ ಬರೋದು ಎಷ್ಟೊತ್ತಾಗೈತಿ ಗೊತ್ತಿಲ್ಲ. ಹೇ ಗೈಸ್, ನಾವು ಆಂಟಿ ಮೆಹಂದಿ ಹಚ್ಕೊಂಬಂದಲ್ರಿ. ಈಗ ನಾವು ಮೆಹಂದಿ ನೋಡೋಣ ಬರ್ರಿ. ಆಯ್ತು. ಮಸ್ತ್ ಗೀಚ್ ಕಾಣ್ತೈತ್ರಿ. ಮಾಮ್ ಚುವಿ ದ್ಯಾಟ್ ಟುವಿ ಅಂತ ಹಾಕಿಸ್ಕೊಂಬಂದಲ್ರಿ. ಎಷ್ಟು ಚಂದ ಕಾಣತೈತ್ರಿ. ಹಿಂದೆ ವಂಡಿಗೆ ಅಲ್ಲೇ ನಮ್ಮ ಪಾಪು ಮಾತಾಡತೈತ್ರಿ. ಫೋನ್ ಅಡ್ಡಿಡ್ ಮಾಡಿ ನೋಡ್ರಿ. ಫಂಕ್ಷನ್ ಸಂಬಂಧ ಪ್ರಿಪ್ರೇಷನ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಆಗೈತಿ. ಇವನ್ನ ನೈಟ್ ಫೋಟೋಶೂಟ್ ಮಾಡ್ಕೋಬೇಕಂತ ಕ್ಯಾಸ್ ತೊಗೊಂಬಂದೀವಿ. ನಮ್ಮ ಸಮ್ಮು ಶ್ರಾವಣಿ ಆದ್ಯ ನೋಡ್ರಿ. ನಮ್ಮ ಸಮ್ಮೂರ ಈಗ ಸ್ನ್ಯಾಪ್ ಹಾಕತ್ತಾಳು. ಅಲ್ಲಿ ಗಲ್ ಐತೆ ನೋಡ್ರಿ. ನಿನ್ನ ಕೈಯಿಂದ ಗಲ್. ಹಾಂ, ಒಂದೈತೆ ಅದು. ಈಗ ನಮ್ಮ ಅಂಟಿ ಮೆಹಂದಿ ಹಚ್ಕೊಂಬಂದಿದ್ಲ ನೋಡಿದ್ರಲ್ರಿ ಆಗ. ಈಗ ಅದಕ್ಕೆ ಸಕ್ಕರೆ ನೀರು ಹಚ್ತಾರೆ ಅಂದ್ರೆ ಕೆಂಪು ಬರ್ತೈತ್ರಿ. ಅದಕ್ಕೆ ಕಲರ್ ಕೆಂಪು ಬರ್ತೈತ್ರಿ. ನೋಡ್ರಿ ಅದು. ಹೌ ಆರ್ ಯು ಫೀಲಿಂಗ್ ಅಂಟಿ? ಯಾವಾಗ ಫಂಕ್ಷನ್ ಮುಗಿತೈತಿ ಅನ್ಸಾಕತೈತಿ. ಸ್ಟಾರ್ಟ್ ಆಕೈತಿ ಅಂದ್ರೆ ಸ್ಟಾರ್ಟ್ ಆಕೈತಿ ಅಷ್ಟೇ. ಎಕ್ಸಾಕ್ಟ್ ಇಡೋದಿನ ಯಾವಾಗ ಬರ್ತೈತಿ ಸಂಡೇ, ಯಾವಾಗೆಲ್ಲ ತಯಾರಿ ಆಗ್ತೈತಿ. ಆಲ್ಮೋಸ್ಟ್ ಎಲ್ಲ ಮೆಹಂದಿ ಗಿಂದಿ ಆಗೈತಿ. ನಾಳೆ ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಸ್ಯಾರಿ ಸೆಲೆಕ್ಷನ್ ಆಗೈತ್ರಿ. ಇನ್ನು ಮೇಕಪ್ ಅಂದ್ರೆ ನಾವು ಮಾಡ್ತೀವಿ ರೀ, ಮಸ್ತ್ ಮಾಡ್ತೀವಿ. ಸಾರಿ ರಿವೀಲ್ ಅಂತೂ ಅವ್ರ ಫಂಕ್ಷನ್ ದಿವಸನ ಮಾಡ್ತಾರೆ. ನನ್ನ ಸಾಡಿ ನೋಡ್ರಿ ನೀವು. ನಂಗೆ ಮೊದಲು ಹಿಕ್ಕಿದ ಸಾಡಿ ನೋಡ್ರಿ ಅವತ್ತೆಲ್ಲರೂ ಪೋಸ್ಟ್ ಹಾಕಲ್ಲ ನೋಡ್ರಿ. ನೀವು ಶಾಣೆ ಇದೀರಿ, ನೀವು ನೋಡ್ತೀರಿ, ನಂಗೆ ಗೊತ್ತೈತಿ. ಎಕ್ಸೈಟೆಡ್ ಗೈಸ್, ಭಾಳ ಎಕ್ಸೈಟ್ಮೆಂಟ್ ಆಗದಿರಿ. ಈಗ ಮಾಮ್ ಟು ಎಲ್ಲ ಎಕ್ಸೆಟ್ರಾ ತೊಗೊಂಬಂದೀವಿ. ಅದನ್ನು ಅವತ್ತು ರಿವೀಲ್ ಮಾಡ್ತೀವಿ ಒಮ್ಮೆ. ಇದು ಪಾರ್ಟ್ 1 ಇವತ್ತಿಗೆ ಮುಗಿತೈತಿ. ನಾಳೆ ಮತ್ತು ಪಾರ್ಟ್ 2 ಏನು ಹೇಳಿ ಯಾರ್ಯಾರು ಬರಾಕತ್ತಾರ ಅಂತ ಹೇಳಿ ನಾಳಿಂದ ಒಂದು ವಿಡಿಯೋ ಬೇರೆ. ಪಾರ್ಟ್ 3 ಕುಬ್ಸದ್ದು. ಟೋಟಲ್ 3 ಪಾರ್ಟ್ಸ್. ವೇಟ್ ಮಾಡ್ರಿ. ಸ್ಟೇ ಟ್ಯೂನ್ಡ್ ಇರ್ರಿ. ಸ್ಟೇ ಟ್ಯೂನ್ಡ್. ಮಸ್ತ್ ವಿಡಿಯೋ ನೋಡ್ರಿ ನಮ್ದು. ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ಯಾವತ್ತು ನಡಾದೈತೆ ಅಂದ್ರೆ ರೀ, ಇವಾಗ ಡೇಟ್ ಎಷ್ಟು? 13 ಮಾರ್ಚ್ 2026. ಖರೆ ಇದು ಲಾಗ್ ಅಪ್ಲೋಡ್ ಆಗೋದು ಲೇಟ್ ಆಕೈತ್ರಿ. ಯಾಕಂದ್ರೆ ನಜರ ಬರ್ತೀರಿ ಗೈಸ್. ಬಾಯ್. ಒಂದ ನಶೆ ಬಿಡುವ ಆಂಟಿ. ಬಾಯ್ ಬಾಯ್ ಬಾಯ್. ಹೋಪ್ ನನ್ನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ನನಗೂ ಭಾಳ ಖುಷಿ ಅದೀನಿ ನಿಮ್ಮ ಜೋಡಿ ನಂದು ಕುಬ್ಸಿದ್ದು ವಿಡಿಯೋ ಎಲ್ಲ ಶೇರ್ ಮಾಡಾಕತ್ತೀನಿ ಅಂತ ಕೆಲಸ. ಬಟ್ ನಾನು ಕುಬ್ಸಿದ ವಿಡಿಯೋ ಏನೈತಲ್ಲ ಪಾರ್ಟ್ ವೈಸ್ ಬರಾಕತ್ತೈತಿ. ಸೊ ಎಲ್ಲರೂ ನೋಡಿರಿ, ಹಂಗೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್.